ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕಸ್ತೂರಿ ಮೆಂತ್ಯನ ಮನೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಎಷ್ಟೋ ಒಂದು ಕಟ್ ಸೊಪ್ಪು ಅವಾಗ ತಂದು ಮಾಡ್ಕೊಳ್ಬೋದು. ನೀವು ಸೊಪ್ಪೆ ಅಂದ್ರೆ ತುಂಬಾ ಬಲ್ತಿದ್ರೆ ಬೇರೆದಷ್ಟು ಪೂರ್ತಿ ಕಟ್ ಮಾಡಿ ತೆಗೆದು ಬಿಡಿ. ಇಲ್ಲ ನಾವು ಸ್ವಲ್ಪ ಟೈಮ್ ಇದೆ ಏನಂತಂದ್ರೆ ಒಂದೊಂದನ್ನೇ ತೆಗೆದು ಕೂಡ ಬಿಡಿಸ್ಕೊಳ್ಬೋದು. ತುಂಬಾ ಕಡ್ಡಿ ತೆಗೆದ್ಬಿಟ್ಟು ಬರೀ ಎಲೆ ಮಾತ್ರ ಹಾಕ್ಬೇಡಿ. ಜಸ್ಟ್ ಮೇಲ್ಗಡೆ ಕುಡಿ ಏನ್ ಬರುತ್ತೆ ಕುಡಿ ಅಷ್ಟು ಜಿಟ್ಕೋಬೇಕಾಗತ್ತೆ. ಯಾಕೆಂದ್ರೆ ಒಣಗಿದ ಮೇಲೆ ಎಲೆ ತುಂಬಾ ಸಾಫ್ಟ್ ಆಗಿ ಪುಡಿ ಆಗ್ಬಿಡುತ್ತೆ, ಏನೂ ಸಿಗೋದಿಲ್ಲ ಅದರಲ್ಲಿ. ಹಾಗಾಗಿ ಈ ಮೇಲ್ ಕುಡಿ ಏನಿರುತ್ತೆ ಒಂದು 7-8 ಒಂದು 4-5 ಎಲೆ ಇದೆ, 5 ಎಲೆ ಪುಡಿ ಅದನ್ನಷ್ಟು ಹಾಕೋಬೇಕಾಗತ್ತೆ. ನೀವು ಮೆಂತ್ಯ ಸೊಪ್ಪು ತಂದಾಗ ಈ ಎಲೆ ಏನಾದ್ರು ಕೆಳಭಾಗದ ತುಂಬಾ ಹಣ್ಣಾಗಿದ್ದಂಗಿದ್ರೆ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಅದನ್ನ ಸಪ್ರೇಟ್ ಆಗಿ ಬಿಡಿಸ್ಕೊಂಡು ನೀವು ಇಮಿಡಿಯೇಟ್ ಪಲ್ಯ ಅಥವಾ ಪರೋಟ ಮಾಡೋರು ಉಪಯೋಗಿಸ್ಕೊಳ್ಬಹುದು. ಇದು ಕೂಡ ಹಾಕ್ಬೋದು. ಒಣಗ್ತಾ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಈ ತರ ರೈಟ್ ಕಮ್ಮಿ ಇದ್ದಾಗ ನಿಮ್ಗೆ ಬಿಸಿಲು ಚೆನ್ನಾಗಿದೆ, ಇವಾಗ ಒಂದು 3-4 ಕಟ್ಟು ತಗೊಂಡು ಬಂದ್ಬಿಟ್ಟು ಈ ತರ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು ನೀವು. ಇದನ್ನ ಈಗ ಚೆನ್ನಾಗಿ ನೀರಿನಲ್ಲಿ ಒಂದು 3-4 ಸಲ ತೊಳ್ಕೋಬೇಕು. ತೊಳ್ಕೊಂಡು ಬಟ್ಟೆ ಮೇಲೆ ಒಣಗಾಕೊಳ್ಳಿ. ನೀವು ಬಟ್ಟೆ ಮೇಲೆ ಒಣಗಾಕಿದ್ರೆ ಏನಾಗುತ್ತೆ, ನಿಮ್ಗೆ ತೇವಾಂಶ ಎಲ್ಲಾನು ಅದು ಎಳ್ಕೊಂಡ್ರು ಕೂಡ ಬೇಗ ಬಿಸಿಲಲ್ಲಿ ಒಣಗೋಗುತ್ತೆ. ನೀವು ತಟ್ಟೆಲೆಲ್ಲ ಹಾಕಿದ್ರೆ ಸ್ವಲ್ಪ ತೇವಾಂಶ ಒಣಗೋದು ನಿಧಾನ ಆಗುತ್ತೆ. ನೋಡಿ, ಎಲ್ಲ ಕಡ್ಡಿಗಳು ಕೆಳಗಡೆ ಭಾಗ ಪೂರ್ತಿ ಎಲೆಗಳು ಮಾತ್ರ ಬಿಡಿಸ್ಕೋಬೇಕಾಗುತ್ತೆ. ಇದೆಲ್ಲ ಎಲೆಗಳಷ್ಟೇ ಬಿಡಿಸ್ಕೊಳ್ಳಿ. ಮೊದಲು ಸೊಪ್ಪಿನ ಹಿಂಭಾಗ ಎಲ್ಲ ನೋಡ್ಕೊಳ್ಳಿ ಚೆನ್ನಾಗಿದ್ಯಾ ಅಂತೇಳಿ. ಈ ಥರ ಎಲ್ಲ ಒಂದು ಸೈಡ್ ಕಟ್ ಮಾಡಿ. ನಾನಿಲ್ಲಿ 3 ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೀನಿ. ಆದರೆ ಇಲ್ಲಿ ಒಂದೇ ಕಟ್ಟು ಕ್ಲೀನ್ ಮಾಡಿರೋಂಥದ್ದು. ನೋಡಿ, ಒಂದು ಕಟ್ಟಿಗೆ ಎಷ್ಟು ಚೆನ್ನಾಗಿ ಸಿಕ್ಕಿದೆ. ಒಂದು ಕಟ್ಟಿಗೆ ಬರೀ 5 ರೂಪಾಯಿ ಅಷ್ಟೇ. ಹಾಗಾಗಿ ನೀವು 15 ರೂಪಾಯಿ ಖರ್ಚು ಮಾಡಿದ್ರೆ ತುಂಬಾ ಚೆನ್ನಾಗಿ ಮನೆಯಲ್ಲೇ ಮೆಂತ್ಯ ಸೊಪ್ಪು ಕಸ್ತೂರಿ ಮೆಂತ್ಯ ಮಾಡ್ಕೊಳ್ಬೋದು. ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ಜಸ್ಟ್ ಈ ತರ ಮಾಡಿ ತೊಳಿಬೇಕು. ಪ್ರೆಸ್ ಮಾಡಬಾರ್ದು ಸೊಪ್ಪನ್ನ. ಜಸ್ಟ್ ಈ ತರ ಮಾಡಿಬಿಟ್ಟು ಒಂದು 3 ಸಲ ತೊಳ್ಕೊಂಡು ಸೋರಿಟ್ಕೋಬೇಕಾಗುತ್ತೆ. ಮೆಂತ್ಯ ಸೊಪ್ಪನ್ನ ಒಂದು 5 ನಿಮಿಷ ನೆನೆ ಹಾಕಿ ಒಂದು 3 ಸಲ ತೊಳೆದಿಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನು ನೀರು ಪೂರ್ತಿ ತಿಳಿ ಬರೋವರೆಗೂ ಚೆನ್ನಾಗಿ ತೊಳ್ಕೊಳ್ಳಿ. ತುಂಬಾ ಧೂಳಿದ್ರೆ ಜಸ್ಟ್ ಈ ತರ ಕೈನಲ್ಲಿ ಹಿಂಗೆ ಅನ್ಬೇಕಷ್ಟೇ, ಧೂಳೆಲ್ಲ ಉದುರುತ್ತೆ. ತುಂಬಾ ನೆನೆಸ್ಬೇಕಂತ ಕೂಡ ಏನಿಲ್ಲ. ಜಸ್ಟ್ ಒಂದು ಈ ತರ ತೂತ್ ಬೇಷನ್ಗೆ ಎಲ್ಲ ಸೊಪ್ಪನ್ನ ಹಾಕೊಂಡು ಒಂದು 5 ನಿಮಿಷ ನೀರು ಸೋರಿಸ್ಕೊಂಡು ಆಮೇಲೆ ಬಟ್ಟೆ ಮೇಲೆ ಒಣಗಾಕೊಳ್ಳೋಣ. ನಾನಿಲ್ಲಿ ಒಂದು 3 ಕಡ್ಡಿ ಕರ್ಬೇವಿನ ಸೊಪ್ಪು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹಾಕೊಳ್ಳಿ. ಅದನ್ನು ಕೂಡ ತೊಳೆದ್ಬಿಟ್ಟು ಉಪಯೋಗಿಸ್ಕೊಳ್ಳಿ. ಒಂದು ವೇಲು ಅಥವಾ ಒಂದು ದುಪ್ಪಟ್ಟ ಮೇಲೆ ಅಥವಾ ಒಂದು ಬ್ಲೌಸ್ ಪೀಸ್ ಮೇಲೆ ಮೆಂತ್ಯ ಸೊಪ್ಪು ತೊಳೆದಿರೋಂಥದ್ದೆಲ್ಲ ಒಣಗಾಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಒಂದು ಬಟ್ಟೆ, ಮೆಂತ್ಯ ಸೊಪ್ಪು ತೇವ ಇರೋದ್ರಿಂದ ಧೂಳು ಕುತ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ವೇಲ್ ಮುಚ್ಚಿಬಿಟ್ಟು ಬಟ್ಟೆ ಹಾರಬಾರ್ದಂತ ಒಂದು ಕಡ್ಡಿ ಇಟ್ಬಿಟ್ರೆ 3 ಡೇಸ್ ತನಕ ಚೆನ್ನಾಗಿ ಒಣಗುತ್ತೆ. ನೋಡಿ, ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಒಂದು 3 ದಿವಸ ಆಗಿದೆ ಈಗ ಒಣಗಾಕಿ. ಬಟ್ಟೆ ಮೇಲೆ ಒಣಗಾಕೊಂಡು ಮೇಲೆ ಬಟ್ಟೆ ಮುಚ್ಚಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗಲೀಜೆಲ್ಲ ಬಿದ್ದಿದೆ. ಈ ಸೊಪ್ಪೆಲ್ಲ ತೊಳೆದು ನಾವು ಕ್ಲೀನ್ ಮಾಡಿರೋದ್ರಿಂದ ಗಲೀಜು ಬಿದ್ದರೆ ಮತ್ತೆ ಕ್ಲೀನ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ತಟ್ಟೆಲ್ಲಿ ಹಾಕಿದ್ರು ಕೂಡ ಒಂದು ತೆಳ್ಳಗಿರಂತ ಈ ತರ ದುಪ್ಪಟ್ಟನ ಹಾಕ್ಬಿಟ್ಟು ಒಣಗಿಸ್ಕೋಬೇಕಾಗತ್ತೆ. ನೋಡಿ, 3 ಡೇಸ್ ಆಗಿದೆ. ನಾನಿಲ್ಲಿ ಸ್ವಲ್ಪ ಕರಿಬೇವು ಕೂಡ ಮಿಕ್ಸ್ ಮಾಡಿದ್ದೀನಿ. ಕರಿಬೇವು ಕೂಡ ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ. ನಿಮಗೆ ಸೌಂಡ್ ಕೇಳಿಸ್ಬೋದು, ಈ ತರ ಸೌಂಡ್ ಬರಬೇಕು. ನಿಮಗೆ ಪುಡಿ ಮಾಡಿದ ತಕ್ಷಣ ಪುಡಿ ಹಾಕಬೇಕು. ಈ ತರ ನೀವು ಪುಡಿ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಬಿಸಿಲಿದ್ದಂಗೆ ಇದನ್ನ ತೆಗೆದಿಟ್ಕೋಬೇಕಾಗುತ್ತೆ. ಸ್ವಲ್ಪ ಮೋಡ ಬಂದ್ಬಿಟ್ರು ಸೊಪ್ಪು ಮತ್ತೆ ಮೆತ್ತಗಾಗ್ಬಿಡುತ್ತೆ. ಒಂದು ಪ್ಲೇಟಿಗೆ ಈ ಕರಿಬೇವು ಮತ್ತೆ ಮೆಂತ್ಯ ಸೊಪ್ಪು, ಕರಿಬೇವು ಬೇಕಾದ್ರೆ ಹಾಕೊಳ್ಳಿ. ಸ್ವಲ್ಪ 4 ಕಡ್ಡಿ ಹಾಕಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಮಿಕ್ಸಿಗೆ ಹಾಕ್ಬಾರ್ದು. ಮಿಕ್ಸಿಗೆ ಅದು ತುಂಬಾ ಹಿಟ್ಟಿಟ್ಟು ತರ ಹಾಕ್ಬಿಡುತ್ತೆ. ಇದು ಮೈದಾ ಹಿಟ್ಟಿನ ತರ ಪುಡಿ ಆಗ್ಬಿಡುತ್ತೆ. ಚೆನ್ನಾಗಿ ಒಣಗಿರೋದ್ರಿಂದ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಬಿಸಿಲು ಇದ್ದಂಗೆ ತಗೊಂಡ್ ಬಂದ್ಬಿಟ್ಟು 3 ದಿನಕ್ಕೆ ಒಣಗಿಲ್ಲ ಅಂದ್ರೆ 4 ದಿನನೇ ಒಣಗಿಸಿ ಪರವಾಗಿಲ್ಲ. ಬಿಸಿಲು ಇದ್ದಂಗೆ ತಗೊಂಡ್ ಬಂದು ನಿಮ್ಗೆ ಪಟ್ಟಂತ ಕ್ರಿಸ್ಪಿ ತರ ಈ ತರ ಪುಡಿ ಆಗುತ್ತೆ. ಸ್ವಲ್ಪ 5 ಗಂಟೆ ಮೇಲೆ ತಗೊಂಡ್ ಬಂದ್ರೆ ಪುಡಿ ಆಗಲ್ಲ. ಈಗ 3 ಗಂಟೆ ಸಮಯ ಬಿಸಿಲು ಸಮಯದಲ್ಲಿ ತಗೊಂಡ್ ಬಂದಿದ್ದೀನಿ ನಾನು. ನೋಡಿ, ಈ ತರ ಮಾಡಿ ಇಟ್ಕೊಬಿಟ್ರೆ
ಇದನ್ನ ಆದಷ್ಟು ನೀವು ಏನಾದ್ರು ಫ್ರಿಡ್ಜ್ ಇದ್ರೆ ಫ್ರೀಜರ್ ನಲ್ಲಿ ಇಡಿ, ಕ್ರಿಸ್ಪಿ ತರನೇ ಇರುತ್ತೆ. ಇದು ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಈ ತರ ಮಾಡ್ಬಿಟ್ಟು ಒಂದು ಏರ್ ಟೈಟ್ ಜಿಪ್ಲಾಕ್ ಕವರ್ ನಲ್ಲಿ ಹಾಕ್ಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದ್ರು ಫ್ರಿಡ್ಜ್ ಇಲ್ಲ ಅನ್ನೋದಾದ್ರೆ ಈಚೆಗಡೆ ನೀವು ಒಂದು ಡಬ್ಬಿನಲ್ಲಿ ಕೂಡ ಹಾಕಿ ಇಟ್ಕೊಳ್ಬಹುದು. ನಿಮ್ಗೆ ಈ ತರನೇ ಇಟ್ರೆ ಸ್ವಲ್ಪ ಮೆತ್ತಗಾದ್ರೆ ನಿಮ್ಗೆ ಪುಡಿ ಮಾಡೋದಕ್ಕಾಗಲ್ಲ, ಮತ್ತೆ ಹೆಂಚಿಟ್ಟು ಹೆಂಚಲ್ಲಿ ಬಿಸಿ ಮಾಡಿ ಪುಡಿ ಮಾಡಬೇಕಾಗುತ್ತೆ. ಹಾಗಾಗಿ ಈ ಪ್ರೊಸೀಜರ್ ಇವಾಗಲೇ ಮಾಡಿಕ್ಬಿಟ್ರೆ ನಿಮ್ಗೆ 1 ಸ್ಪೂನ್ ಬೇಕಾ 2 ಸ್ಪೂನ್ ಬೇಕಾದಾಗ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ನೋಡಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎರಡೂ ಸೇರಿಸಿ. ನಿಮ್ಗೆ ಕೈನಲ್ಲಿ ಪುಡಿ ಮಾಡೋದಕ್ಕಾಗಲ್ಲ ಅಂದ್ರೆ ಅಕಸ್ಮಾತ್ ಸ್ವಲ್ಪ ಡ್ರೈ ಆದಾಗ ತುಂಬಾ ಸ್ವಲ್ಪ ಕೈಗೆ ಚುಚ್ಚಿದಂಗೆ ಆಗುತ್ತೆ, ಕೈನಲ್ಲಿ ಮಾಡೋದಕ್ಕೆ ಆಗಲ್ಲ ಅನ್ನೋದಾದ್ರೆ ಮಿಕ್ಸಿಗೆ ಹಾಕೊಳ್ಳಿ. ಅದೇ 2 ನಿಮಿಷದ ಮೇಲೆ ಹಾಕ್ಬಾರ್ದು, ಜಸ್ಟ್ 2 ಸೆಕೆಂಡ್ ಮೇಲೆ ಹಾಕ್ಬಾರ್ದು. ಜಸ್ಟ್ ಒಂದ್ 2 ಸೆಕೆಂಡ್ ಹಿಂಗ್ ಹಾಕಿ ಹಿಂಗ್ ಆಫ್ ಮಾಡಿದ್ರೆ ಸ್ವಿಚ್ನ ನಿಮ್ಗೆ ಪುಡಿ ಆಗುತ್ತೆ. ಕೈನಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿದ್ರು ಕೂಡ ತುಂಬಾ ಪುಡಿ ಹಾಕಬಾರ್ದು, ಹಂಗೆ ದಪ್ಪ ದಪ್ಪ ಪುಡಿ ಮಾಡ್ಬಿಟ್ಟು ಒಂದ್ ಕವರ್ನಲ್ಲಿ ತೆಗೆದಿಟ್ಕೊಳ್ಳಿ. ಸುಲಭವಾಗಿ 3 ಡೇಸ್ ಟೈಮ್ ಕೊಟ್ಟು ನಾವು ಕಸ್ತೂರಿ ಮೆಂತ್ಯ ಪ್ರಿಪೇರ್ ಮಾಡ್ಕೊಳ್ಬಹುದು ಅಂತ ಹೇಳಿ. ನಿಮ್ಗೆ ಈಗ ಬಿಸಿಲು ಚೆನ್ನಾಗಿರುತ್ತೆ, ಈಗ ತಗೊಂಡ್ ಬಂದು ರೈಟ್ ಕೂಡ ಕಮ್ಮಿ ಇದೆ ಸೊಪ್ಪಿಂದು, ಹಾಗಾಗಿ ತಗೊಂಡ್ ಬಂದು ಈಗ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಬಳಸ್ಕೊಳ್ಬಹುದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡಿ ಇಟ್ಕೊಳ್ಳಿ ಬಿಸಿಲು ಚೆನ್ನಾಗಿದ್ದಾಗ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.